ನಮಸ್ಕಾರ ಸ್ನೇಹಿತರೆ, ಕನ್ನಡ ಮೂವಿ ಅಡ್ಡ ಚಾನಲ್ಗೆ ಸ್ವಾಗತ. 27 ವರ್ಷದ ಹಿಂದೆ ಉಪ್ಪಿ ಹೇಳಿದ್ರು ಒಂಟಿ ಪೆಂಗ್ವಿನ್ ಕತೆ. ಇಡೀ ಸೋಷಿಯಲ್ ಮೀಡಿಯಾ ಈಗ ಒಂದೇ ಕತೆ, ಅದೇ ಒಂಟಿ ಪೆಂಗ್ವಿನ್. ಆದರೆ ನಿಮಗೆ ಗೊತ್ತಾ, ಈ ಒಂಟಿತನದ ಕಥೆಯನ್ನು 27 ವರ್ಷದ ಹಿಂದೆ ನಮ್ಮ ಉಪೇಂದ್ರ ಸರ್ ಅವರು ಸಿನಿಮಾ ಮೂಲಕವೇ ಹೇಳಿದರು. ಮೀಡಿಯಾ ಲೋಕದಲ್ಲಿ ಯಾವ ವಿಚಾರ ಯಾವಾಗ ಟ್ರೆಂಡ್ ಆಗುತ್ತೋ ಅನ್ನೋದು ಹೇಳೋದು ತುಂಬ ಕಷ್ಟ. ವರ್ಷಗಳ ಹಿಂದೆ ಒಂದು ವಿಡಿಯೋ, ಒಂದು ಸಿನಿಮಾ ಸೀನ್, ಒಂದು ಡೈಲಾಗ್ ಕೂಡ ಇಂದು ದಿಢೀರ್ನೆ ವೈರಲ್ ಆಗಿಬಿಡುತ್ತೆ. ಇತ್ತೀಚೆಗೆ ಅಂತಹದ್ದೇ ಒಂದು ವಿಡಿಯೋ, ಒಂಟಿ ಪೆಂಗ್ವಿನ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಈ ವಿಡಿಯೋದಲ್ಲಿ ಒಂಟಿ ಪೆಂಗ್ವಿನ್ ತನ್ನ ಹಿಂಡನ್ನು ಬಿಟ್ಟು ಒಂಟಿಯಾಗಿ ದೂರ ನಡೆದು ಹೋಗುತ್ತದೆ. ಅಂದ ಹಾಗೆ ಈ ವಿಡಿಯೋ ಹೊಸದೇನೂ ಅಲ್ಲ. 2007ರಲ್ಲಿ ಪ್ರಸಿದ್ಧ ನಿರ್ದೇಶಕ ವೆನರ್ ಹೆಜಾರ್ಗ್ ತಮ್ಮ ಎನ್ಕೌಂಟರ್ ಅಟ್ ದ ಎಂಡ್ ಆಫ್ ದಿ ವರ್ಲ್ಡ್ ಎಂಬ ಡಾಕ್ಯುಮೆಂಟರಿಯಲ್ಲಿ ಆ ದೃಶ್ಯವನ್ನು ತೋರಿಸಿದ್ದರು. ಹಿಂಡಿನಲ್ಲಿದ್ದ ಒಂದು ಪೆಂಗ್ವಿನ್ ತನ್ನ ಸಮುದ್ರದ ಕಡೆ ಹೋಗದೆ ಪರ್ವತಗಳ ಕಡೆ ಏಕಾಂಗಿಯಾಗಿ ಸಾಗುತ್ತದೆ. ಹೆಜಾರ್ಗ್ ಈ ಪಯಣವನ್ನು ಮರಣದಂಡನೆಗೆ ಸಮಾನವಾದ ಪಯಣ ಎಂದು ವಿವರಿಸಿದ್ದಾರೆ. ಈ ವಿಡಿಯೋ 15 ವರ್ಷಗಳ ಹಿಂದೆ ಯೂಟ್ಯೂಬ್ಗೆ ಅಪ್ಲೋಡ್ ಆಗಿತ್ತು. ಹಾಗಾದರೆ ಈಗಾಗಲೇ ಟ್ರೆಂಡ್ ಆಯಿತು. ಇತ್ತೀಚೆಗೆ ಬ್ರೇಕಪ್, ಹಾರ್ಟ್ ಬ್ರೇಕ್, ಒಂಟಿತನ ಅನುಭವಿಸುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಅಂತಹ ನೋವಿನಲ್ಲಿ ಇರುವವರು ಈ ಒಂಟಿ ಪೆಂಗ್ವಿನ್ ಕಥೆಯಲ್ಲಿ ತಮ್ಮ ಬದುಕನ್ನೇ ಕಾಣ್ತಿದ್ದಾರೆ. ನಾನು ಕೂಡ ಹೀಗೆ ಒಂಟಿ, ನನಗೂ ಹೀಗೆ ಆಗಿದೆ ಅಂತ ಫೀಲಿಂಗ್ ಬರುವಂತೆ ಈ ವಿಡಿಯೋವನ್ನು ಮೀಮ್ಸ್ ರೀಲ್ಸ್ ಮೂಲಕ ವೈರಲ್ ಮಾಡಲಾಗುತ್ತಿದೆ. ಅದಕ್ಕೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಲ್ಲೆಲ್ಲೂ ಪೆಂಗ್ವಿನ್. ಆದರೆ ವೈಜ್ಞಾನಿಕವಾಗಿ ನೋಡಿದ್ರೆ ಅಷ್ಟು ಭಯಪಡುವ ವಿಚಾರ ಅಲ್ಲ. ಕೆಲ ಪ್ರಾಣಿ ಪಕ್ಷಿಗಳಲ್ಲಿ ಇಂತಹ ನಡವಳಿಕೆ ಸಹಜ. ಪೆಂಗ್ವಿನ್ ಬಗ್ಗೆ ಅಧ್ಯಯನ ನಡೆಸುವವರು ಇದಕ್ಕೆ ಹಲವಾರು ಕಾರಣಗಳು ಹೇಳುತ್ತಾರೆ. ದಿಕ್ಕು ತಪ್ಪುವುದು, ಗೊಂದಲಕ್ಕೆ ಒಳಗಾಗುವುದು, ನರ ಸಂಬಂಧಿ ಸಮಸ್ಯೆ, ಬಂಡೆಗೆ ಡಿಕ್ಕಿ ಹೊಡೆದು ಗಾಬರಿಯಾಗಬಹುದು. ಇವೆಲ್ಲ ಕಾರಣಗಳಿಂದ ಪೆಂಗ್ವಿನ್ ಹೀಗೆ ವರ್ತಿಸಬಹುದು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಆದರೆ ಇನ್ನೊಂದು ಭಾವುಕ ವಿಶ್ಲೇಷಣೆಯು ಏನೆಂದರೆ, ಸಾಮಾನ್ಯವಾಗಿ ಗಂಡು ಪೆಂಗ್ವಿನ್ ತನ್ನ ಸಂಗಾತಿಗೆ ತುಂಬ ನಿಷ್ಠವಾಗಿರುತ್ತದೆ. ಒಂದು ಗಂಡು ಹೆಣ್ಣಿನ ಜೋಡಿಯಾದರೆ ಜೀವನ ಪೂರ್ತಿ ಅದೇ ಸಂಬಂಧ ಕಾಯ್ದುಕೊಳ್ಳುತ್ತದೆ. ಹೆಣ್ಣು ಪೆಂಗ್ವಿನ್ ನಂಬಿಕೆ ದ್ರೋಹ ಮಾಡಿದ್ರೆ ಗಂಡು ಪೆಂಗ್ವಿನ್ ಆಗ ಬ್ರೇಕಪ್ ಮಾಡಿಕೊಳ್ಳುತ್ತದೆ. ಆ ಬ್ರೇಕಪ್ ಅನ್ನು ಸಹಿಸಿಕೊಳ್ಳಲಾಗದೆ ತನ್ನ ಗುಂಪನ್ನೇ ಬಿಟ್ಟು ಒಂಟಿಯಾಗಿ ಹೊರ ಹೋಗುತ್ತದೆ. ಅಂತಿಮವಾಗಿ ಇದು ಅದರ ಜೀವಕ್ಕೆ ಅಪಾಯ ತರುತ್ತದೆ ಎಂದು ಕೆಲವರು ವಿಶ್ಲೇಷಿಸಿದ್ದಾರೆ. ಇಲ್ಲೇ ಬರುತ್ತೆ ನಮ್ಮ ಉಪೇಂದ್ರ ಸಿನಿಮಾ ಲಿಂಕ್. ಉಪೇಂದ್ರ ಸಿನಿಮಾ ಕ್ಲೈಮ್ಯಾಕ್ಸ್ನಲ್ಲಿ ಕೀರ್ತಿ, ಸ್ವಾತಿ, ರತಿ 3 ಮಹಿಳೆಯರು ಉಪೇಂದ್ರ ಪಾತ್ರವನ್ನು ತಿರಸ್ಕರಿಸುತ್ತಾರೆ. ಆಮೇಲೆ ಉಪೇಂದ್ರ ಸಮುದ್ರದ ಕಡೆ ಒಂಟಿಯಾಗಿ ನಡೆದುಕೊಂಡು ಹೋಗುತ್ತಾರೆ. ನಾನು ಸತ್ತಾಗ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಎಂದು ಕ್ಲೈಮ್ಯಾಕ್ಸ್ನಲ್ಲಿ ಸಂದೇಶವನ್ನು ನೀಡಿ ತೆರಳುತ್ತಾರೆ. ಇದೀಗ ಈ ಒಂಟಿ ಪೆಂಗ್ವಿನ್ ವಿಡಿಯೋ ಆ ಸಿನಿಮಾ ಸೀನ್ ಲಿಂಕ್ ಮಾಡಿ ಮೀಮ್ಸ್ ವೈರಲ್ ಆಗ್ತಿದೆ. ವೆನರ್ ಹೆಜಾರ್ಗ್ ಹೇಳೋದಕ್ಕೂ ಮುಂಚೆ ನಮ್ಮ ಉಪ್ಪಿ 27 ವರ್ಷದ ಹಿಂದೆನೇ ಹೇಳಿದ್ರು ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡ್ತಿದ್ದಾರೆ. ನಟಿ ಸಾನ್ಯಾ ಅಯ್ಯರ್ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ಕಾಲ ಬದಲಾಗಬಹುದು, ಟ್ರೆಂಡ್ ಬದಲಾಗಬಹುದು, ಆದರೆ ಉಪ್ಪಿ ಸಂದೇಶ ಎಂದಿಗೂ ಸತ್ಯ ಎಂದು ತಲುಪಿಸಿದ್ದಾರೆ. ನಿಮಗೆ ಈ ಹೋಲಿಕೆ ಹೇಗನಿಸ್ತು? ಉಪೇಂದ್ರ ನಿಜಕ್ಕೂ ಕಾಲಕ್ಕಿಂತ ಮುಂದೆ ಇದ್ದಾರಾ? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ಟ್ರೆಂಡಿಂಗ್ ಸಿನಿಮಾ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.